ಹಾಯ್ ಎಲ್ರಿಗೂ ನಮಸ್ಕಾರ. ಎಸ್ ಸಿ ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರೂ ಕೂಡ ಆಧಾರದ ಸ್ವಾಗತ. ಇವತ್ತು ವಿಶೇಷವಾದ ಒಂದು ಬೂತಾಯಿ ಸಾರು ಮಾಡಿದ್ದೇನೆ. ತುಂಬ ರುಚಿಕರ ಅಂದರೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಕೂಡ ರುಚಿಕರವಾದ ಸಾರು ಇದು. ಮಧ್ಯೆ ಮಧ್ಯೆ ನಮ್ಮ ಅಕ್ಕ ನಾನೆಲ್ಲ ಮಾಡ್ತಾಯಿರ್ತೇನೆ, ಆದರೆ ವಿಡಿಯೋ ಶುರು ಮಾಡಿದ ಮೇಲೆ ಇದು ಮಾಡಲಿಲ್ಲ. ಇವತ್ತು ವೀಡಿಯೋಕ್ಕೋಸ್ಕರನೇ ಮಾಡಿರೋದು. ಹಾಗೆ ಅದನ್ನು ಹೇಗೆ ಸೂಪರಾಗಿ ಮಾಡೋದು ಅಂತ ನೋಡಿ ಬರುವ ನಾವು. ಇವತ್ತಿನ ಬೂತಾಯಿ ಒಳ್ಳೆ ಬೂತಾಯಿ. ಹಾಗೆ ಇದೊಂದು ಸ್ಪೆಷಲ್ ಸ್ಟೈಲಲ್ಲಿ ನಾವು ಒಂದು ಪುಳಿ ಮುಂಚಿ ಮಾಡುವ ಇವತ್ತು. ಈಗ ಇದಕ್ಕೆ ನೀರು ಹಾಕಿಡಬೇಕು ಒಂದು 10 ನಿಮಿಷ. ಈಗ ಮತ್ತಿಗೆ ಮೊಟ್ಟೆ ಬರುವಂಥ ಸೀಸನ್. ಹಾಗೆ ನಮಗೆ ಮತ್ತಿ ಮೀನು ಜೊತೆ ಅಥವಾ ಬೂತಾಯಿ ಮೀನು ಜೊತೆ ಮೊಟ್ಟೆ ಕೂಡ ಸಿಗುತ್ತೆ. ಈಗ ಇದು ಕ್ಲೀನ್ ಮಾಡಬೇಕಂದ್ರೆ ಒಂದು 10 ನಿಮಿಷ ಈಗ ನೀರಲ್ಲಿ ಹಾಕಿಡಲೇಬೇಕು ನಾವು. ಈಗ 2 ಕಿಲೋ ಮೀನಿದೆ ಬೂತಾಯಿ. ಹಾಗೆ ಕುದಿಸಿದ ಇಷ್ಟು ನೀರಿಗೆ ನೋಡಿ ಈ ಹುಣಸೆ ಹಣ್ಣನ್ನು ಹಾಕಿಡಬೇಕು. ಅಷ್ಟೊತ್ತಿಗೆ ನಾನು ಮೀನು ಕ್ಲೀನ್ ಮಾಡ್ಕೊಂಡು ಬರ್ತೇನೆ. ಅದು ಮೆದು ಆಗಬೇಕು. ಬೂತಾಯಿ ಮೀನನ್ನು ಪಟ ಅಂತ ಕ್ಲೀನ್ ಮಾಡಿದ್ದಾಯಿತು ನೋಡಿ. ಯಾವ ಥರ ಕ್ಲೀನ್ ಮಾಡಿದೆ ನೋಡಿ, ಬೆಳ್ಳಿ ಥರ ಇದೆ ನೋಡಿ. ಇಲ್ಲಿ ನಾನೀಗ ಹುರಿದಿಟ್ಟ ಮೆಣಸಿನಕಾಯಿ ಬಿಟ್ಟು ಇನ್ನೇನನ್ನು ಕೂಡ ಸೇರಿಸ್ತಾ ಇಲ್ಲ. ಇಲ್ಲಿ ನಾನು ಒಂದು 20 ಬೇಡಗಿ ಮತ್ತು ಒಂದು 5-6 ಖಾರ ಕಮ್ಮಿದು ಗುಂಟೂರು ಹಾಕ್ತಾಯಿದ್ದೀನಿ. ಇದನ್ನೀಗ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ಅದು ಬಿಟ್ಟರೆ ಇಲ್ಲಿ ಯಾವ ಮಸಾಲೆ ಕೂಡ ಸೇರಿಸಿಲ್ಲ. ಈಗ ನಾನು ಈಗ ಹುರಿದ ಮೆಣಸಿನ ಪೇಸ್ಟ್ ರೆಡಿಯಾಗಿದೆ. ಅದೇ ಮಿಕ್ಸಿ ಜಾರಿಗೆ 4 ಟೊಮೆಟೊನ ಹಾಕಿ ಪೇಸ್ಟ್ ಮಾಡಿ ತರಬೇಕು, ಫೈನ್ ಪೇಸ್ಟ್. ನೀರು ಹಾಕುವಾಗಿಲ್ಲ. ಟೊಮೆಟೊವನ್ನು ಕೂಡ ರುಬ್ಬಿದಾಯಿತು. ಈಗ ಒಂದು 2ರಿಂದ 2.5 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಇದು ಎಣ್ಣೆಯಲ್ಲಿ ಮಾಡುವಂತಹ ಒಂದು ಅಡುಗೆ ನೋಡಿ. ಈ ಥರ ಮೆಂತ್ಯ ಹಾಕಿ ಸೀದು ಹೋಗೋದಾಗೆ ನೋಡ್ಕೊಳ್ಬೇಕು. ಹಾಗೆ ಮೆಂತ್ಯ ಜೊತೆನೇ ಕರಿಬೇವು ಸೊಪ್ಪು ಹಾಕಿ ಈಗ 2 ಈರುಳ್ಳಿ ಹಾಕಿ ಇದು ರೆಡ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಇದು ಹೀಗೆ ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾವು ನಮ್ಮ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ಹಾಕಿದ್ದೇವಲ್ವ, ಅದನ್ನು ಚೆನ್ನಾಗಿ ಕಿವುಚೋಣ. ಈಗ ಬೆಳ್ಳುಳ್ಳಿ ಹಾಕಬೇಕು. ಹಾಗೆ ನೋಡಿ ಶುಂಠಿ, ಹಾಗೆ ಇಲ್ಲಿ 3 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ, ಅದನ್ನು ಕೂಡ ಹಾಕಿದ್ದೇನೆ. ಇದು ಕೂಡ ಈರುಳ್ಳಿ ಜೊತೆ ಇವಾಗ ಫ್ರೈ ಆಗಬೇಕು. ಈಗ ನೋಡಿ ಈರುಳ್ಳಿ ರೆಡ್ ಆಗ್ತಾ ಬರ್ತಾ ಇದೆ ಅಲ್ವಾ. ಇನ್ನೊಂದು 2 ನಿಮಿಷ ಆಮೇಲೆ ನಾವು ಮೆಣಸಿನ ಮಸಾಲೆಯನ್ನು ಹಾಕಬೇಕು. ಇದು ನೋಡಿ ಈರುಳ್ಳಿಯ ನೀರು ಬಿಟ್ಟಿದ್ದು ಎಣ್ಣೆ ಜೊತೆ ಹಾಗೆ ನೊರೆ ಕಾಣ್ತಾ ಇದೆ. ನಾವು ಈ ಮಸಾಲೆಯನ್ನು ಸೇರಿಸುವ. ಈಗ 1-1.5 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಬೇಕು. ಬೂತಾಯಿ ಮೀನಲ್ವ ಸ್ವಲ್ಪ ಜಾಸ್ತಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಈಗ ನಮ್ಮ ಟೊಮೆಟೊ ರುಬ್ಬಿದ್ದಿದೆ ಅಲ್ವಾ, ಅದನ್ನು ಕೂಡ ಈಗ ಸೇರಿಸಬೇಕು. ಈಗ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಇದು ಟೊಮೆಟೊ ಮತ್ತು ಮೆಣಸಿನ ಮಸಾಲೆಯನ್ನು. ಇನ್ನು ನಾವು ಉಪ್ಪು ಹಾಕಿಲ್ಲ. ಫ್ರೈ ಆಗಲಿ. ಈಗ ರುಚಿಗೆ ತಕ್ಕ ಉಪ್ಪು ಹಾಕೋಣ. ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೇನೆ. ಸ್ವಲ್ಪ ಬಾಕಿಟ್ಟೆ. ಒಂದು ಸ್ವಲ್ಪ ಉಪ್ಪಲ್ಲಿ ಹಾಕುವಾಗ ಸ್ವಲ್ಪ ಭಯ ಆಗೋದು ನನಗೆ. ಜಾಸ್ತಿ ಆದರೆ ಏನು ಮಾಡಲಿಕ್ಕಾಗಲ್ಲ. ಈಗ ಕಿವಿಚಿಟ್ಟ ಹುಣಸೆ ಹಣ್ಣಿನ ನೀರನ್ನು ಇಲ್ಲಿ ನಾನು ಸೋಸಿಟ್ಟಿದ್ದೇನೆ. ಇದನ್ನೀಗ ಸೇರಿಸಬೇಕು. ಸೇರಿಸಿ
ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಇವಾಗ ಉಪ್ಪು ಹಾಕಿ ಎಲ್ಲ ಆಯಿತು ನಮ್ಮದು. ಈಗ ಇದು ಕುದಿಬೇಕು. ಇದು ಎಷ್ಟು ಹೊತ್ತು ಕುದಿಬೇಕಂದ್ರೆ ಇದರ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಶುಂಠಿದೆಲ್ಲ. ಅಲ್ಲಿ ತನಕ ಇದನ್ನು ಹಾಗೆ ಬಿಡಬೇಕು. ಸಾರು ಚೆನ್ನಾಗಿ ಕುದೀತಾ ಇದೆ. ಒಂಚೂರು ಉಪ್ಪು ಹಾಕೋಣ. ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಕುದೀಲಿ ಇನ್ನೂ ಕೂಡ. ಈಗ ನಮ್ಮ ಮೀನನ್ನು ಸೇರಿಸಿ ಒಂದು 3-4 ನಿಮಿಷ ನಾವು ಕುದಿಸೋಣ. ಮೀನು ಅಷ್ಟೇ ಬೇಯೋದು, ಅಷ್ಟೇ ಬೇಯಬೇಕು ಮಣ್ಣಿನ ಪಾತ್ರೆಯಲ್ಲಿ. ಜಾಸ್ತಿ ಬೆಂದರೆ ನಮಗೆ ಅದರ ಮುಳ್ಳು ಮಾತ್ರ ಸಿಗ್ಬೋದು. ಪೂರ್ತಿಯಾಗಿ ಕುದೀಲಿ ಮೊದಲು. ಈಗ ಬೂತಾಯಿ ಮೀನಿನ ಸೀಸನ್, ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಬೆಲೆನೂ ಕಮ್ಮಿ ಆಗ್ತಾಯಿದೆ. ಎಲ್ಲರೂ ತಂದು ಮನೆಯಲ್ಲಿ ಮಾಡಿ. ಹೀಗೆ ತುಂಬ ಸುಲಭ ಇದೆ. ಮತ್ತು ಏನು ಗೊತ್ತಾ, ಸ್ವಲ್ಪ ನಾವು ಕೆಲಸ ಮಾಡಿತ್ತು ಅಂದರೆ ನಮಗೆ ಒಳ್ಳೆಯ ಒಂದು ರುಚಿಕರವಾದ ಅಡುಗೆ ತಿನ್ಬೋದಲ್ವ. ಹಾಗೆ ನಮ್ಮ ಬೂತಾಯಿ ಮೀನಿನ ಸಾರು ರೆಡಿ ಆಯಿತು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದ ಕಾರಣ ನಾವು ಈ ಮೀನನ್ನು ತುಂಬ ಹೊತ್ತು ಕುದಿಸೋದು ಬೇಡ. ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲೇ ಇದು ಬೇಯ್ತಾ ಹೋಗುತ್ತೆ. ಈಗ ಆಲ್ರೆಡಿ ಬೆಂದಿದೆ. ಇನ್ನು ನಾವು ಕುದಿಸ್ತಾ ಹೋದರೆ ಮತ್ತಷ್ಟು ಮೀನಿನ ಮುಳ್ಳು ಮಾತ್ರ ಬಾಕಿ ಇರುತ್ತೆ. ಹಾಗೆ ಎಲ್ಲರೂ ಕೂಡ ಈ ರೀತಿಯಾಗಿ ಒಂದು ಸಲ ಸಾರು ಮಾಡಿ ನೋಡಿ. ನೀರು ದೋಸೆ, ಗೋಧಿ ದೋಸೆ, ಓಟುಪಾಳೆ ಎಲ್ಲದಕ್ಕೂ, ಕಲ್ತಪ್ಪ, ಬಿಸಿ ಅನ್ನ, ಬಿಳಿ ಅನ್ನ, ಕುಚಿಲಕ್ಕಿ ಅನ್ನ ಎಲ್ಲದೂ ಕೂಡ ಸೂಪರ್ ಆಗಿರುತ್ತೆ. ಕಡುಬು ಎಲ್ಲದೂ ಕೂಡ ಒಳ್ಳೆಯ ಕಾಂಬಿನೇಷನ್ ಮಾಡಿ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಬೆಲ್ ಐಕನ್ ಒತ್ತಿ. ಇನ್ನಷ್ಟು ನನಗೆ ಸಪೋರ್ಟ್ ಕೊಡಿ. ನನಗೆ ವ್ಯೂಸ್ ಇಲ್ಲ, ನಿಮ್ಗೆ ಗೊತ್ತಲ್ವ. ನೀವು ಏನಾದರೂ ನೋಡಿದರೆ ಮಾತ್ರ ನನಗೆ ವ್ಯೂಸ್ ಆಗುತ್ತೆ. ಫುಲ್ಲು ನನ್ನ ವೀಡಿಯೋನ ನೋಡಿ. ಆಮೇಲೆ ರುಚಿಯಾದ ಅಡುಗೆ ಮಾಡಿ ಕಮೆಂಟ್ ಮಾಡಿ. ಎಲ್ರಿಗೂ ಟಾಟಾ ಬೈ ಬೈ. ಸಿ ಯು, ಟೇಕ್ ಕೇರ್.